ಹಾಯ್ ಫ್ರೆಂಡ್ಸ್, ಇವಾಗ ಊಟದ ಟೈಮ್ ಆತಲ್ಲ. ಸೊ ರೈಸ್ ಸಾಂಬಾರು ತಿನ್ನಕ್ಕೆ ಡೈಲಿ ಬೇಜಾರು ಅನ್ನಿಸ್ತಿರ್ತೈತಿ. ಏನಾನ ಚಿತ್ರಾನ್ನ ಮಾಡ್ಕೋಬೇಕಂತಂದ್ರೆ ಆನಿಯನ್ ಟೊಮೆಟೊ ಎಲ್ಲ ಕಟ್ ಮಾಡ್ಕೊತ ಕೊಡ್ಬೇಕು. ಸೊ ಇವಾಗ ಅಗದಿ ಫಾಸ್ಟ್ ಅಂದ್ರೆ ಒಂದು 5 ನಿಮಿಷ ಒಳಗೆ ಮಾಡುವಂಥದ್ದು. ಸೇಮ್ ಚಿತ್ರಾನ್ನ ಟೈಪ, ಬಟ್ ಆನಿಯನ್ ಅದು ಏನು ಕಟ್ ಮಾಡೋಂಗಿಲ್ಲ. ಸೊ ಅಗದಿ ಸಿಂಪಲ್ ಮಾಡುವಂಥ ಇದು ರೈಸ್ ಐಟಮ್ ಏನಂತಂದ್ರೆ, ಸೊ ಏನಂದ್ರೆ ನಾವು ಫಸ್ಟ್ ಒಂದು ಅಂದ್ರೆ ಮಾರ್ನಿಂಗ್ ಮಾಡಿದ್ದಂಥ ರೈಸ್ ತೊಗೊಂಡಿನಿ. ಸೊ ಆ ರೈಸ್ನೆಲ್ಲ ಚೆನ್ನಾಗಿ ಒಡ್ಕೊಂಡ್ಬಿಟ್ಟು ಅದಕ್ಕೆ ಖಾರ ಪುಡಿ ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಒಂಚೂರು ಅರಿಶಿನ ತೊಗೊಂಡು ಚೆನ್ನಾಗಿ ಕಲಕ್ರಿ, ಮಿಕ್ಸ್ ಮಾಡಿರಿ. ಸೊ ಹೆಂಗಂದ್ರೆ ಇದು ಅಗದಿ 5 ನಿಮಿಷ 10 ನಿಮಿಷ ಒಳಗೆ ಮಾಡ್ಕೋಬೋದು ಮತ್ತು ತಿನ್ನೋಕ್ಕೂ ಫುಲ್ ಟೇಸ್ಟಾಗಿರ್ತೈತಿ. ಸೊ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಖಾರ ತಗೋರಿ, ಇಲ್ಲ ಅಂತಂದ್ರೆ ಕಮ್ಮಿ ಬೇಕಂದ್ರೆ ಕಮ್ಮಿ ಹಾಕ್ಕೋರಿ. ಸೊ ಒಂಚೂರು ನಾನು ಮನೆ ಒಳಗೆ ಸ್ವಲ್ಪ ಇನ್ನೊಂಚೂರು ಟೇಸ್ಟ್ ಬರಲಿ ಅಂತೇಳಿ ಮನೆ ಒಳಗೆ ಚಿಕನ್ಗೆ ಹಾಕಕ್ಕೆ ಮಸಾಲದು ತಂದಿರ್ತಾರಲ್ಲ. ಸೊ ನಾ ಚಿಕನ್ ಕಬಾಬ್ ಮಸಾಲ ತೊಗೊಂಡಿನಿ ಪೌಡರ್. ಚೂರು ಹಾಕಿ ಅದಕ್ಕೊಂಚೂರು ಎಣ್ಣೆ ಮಿಕ್ಸ್ ಮಾಡಿ, ಒಂದು 2 ಸ್ಪೂನಷ್ಟು ಎಣ್ಣೆ ಆದ್ರೆ ಸಾಕಾಗ್ತೈತಿ. ಸೊ ಅದನ್ನೆಲ್ಲ ಹಾಕಿ ಸ್ವಲ್ಪ ಗುರಳ್ ಪುಡಿ ಹಾಕಿದ್ರಂದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಬರ್ತೈತೆ ಅಂತ ಹೇಳಿ ಸ್ವಲ್ಪ ಗುರಳ್ ಪುಡಿ ಹಾಕಿದ್ದೀನಿ. ಒಂಚೂರು ಅರ್ಧ ಲೆಮನಷ್ಟು ತೊಗೊಂಡು ಅದನ್ನು ಹಿಂಡ್ಕ್ಯಾಸ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿದಾದ ಬಳಿಕ ಒಂದು ಪಾತ್ರೆ ಇಡ್ಬೇಕು. ಅದ್ರ ಒಳಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ನೀವು ಕರಿಬೇವು ಅಂದರೆ ಕರಿಬೇವು ಹಾಕಿರಿ, ನಿಮ್ಗೆ ಸಾಸಿವೆ ಬೇಕಾದ್ರೆ ಹಾಕಿರಿ. ಆದ್ರೆ ನಂಗೆ ಸಾಸಿವೆ ಹಾಕೋದಿಲ್ಲ, ಯಾಕಂದ್ರೆ ನಂಗೆ ಸಾಸಿವೆ ಇಷ್ಟ ಆಗೋದಿಲ್ಲ. ಸೊ ಹಾಕಿ ನಾವು ಏನು ಮಿಕ್ಸ್ ಮಾಡಿರ್ತೀವಲ್ಲ ಆ ರೈಸ್ ತಗೊಂಡು ಅದಕ್ಕೆ ಹಾಕಿ ಪೂರ್ತಿ ಹೆಂಗೆ ಚಿತ್ರಾನ್ನದ ಹೆಂಗೆ ಮಿಕ್ಸ್ ಮಾಡ್ತಾರಲ್ಲ ಹಾಗೆಲ್ಲ ಮೇಲೆ ಕೆಳಗೆ ಮಿಕ್ಸ್ ಮಾಡಿ ಇದು ಮಾಡಿದ್ರೆ ಗರಮ್ ಆಗುತ್ತೆ. ಈಗ ಆಲ್ರೆಡಿ ಎಲ್ಲ ರೆಡಿ ಆಗ್ತೈತಿ. ಸ್ವಲ್ಪ ಬಿಸಿ ಇದ್ರೆ ಟೇಸ್ಟ್ ಬರ್ತೈತಿ ಇನ್ನೊಂಚೂರು, ಆಮೇಲೆ ಎಲ್ಲ ಮಿಕ್ಸ್ ಆಗುತ್ತೆ ಕರೆಕ್ಟ್ ಅಂತ ಕೇಸ್ ಮಾಡ್ಕೊಂಡು. ಸೊ ನೋಡಿರಿ ಎಷ್ಟು ಚಲೋ ಕಲರ್ ಬಂದೈತಿ, ಹಂಗೆ ತಿನ್ನೋಕ್ಕೂ ಟೇಸ್ಟ್ ಇರ್ತೈತಿ. ಸೊ ಲೆಮನ್ ಹಾಕಿದ್ರಿಂದ ಹುಳಿ ಬರ್ತೈತಿ ರೈಸ್. ಸೊ ಅಂದರೆ ತಿನ್ನೋಕೆ ಇನ್ನೂ ಟೇಸ್ಟಾಗಿರ್ತೈತಿ. ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.